ಸೋಷಿಯಲ್ ಮೀಡಿಯಾ ನೀವು ಸ್ಕ್ರಾಲ್ ಮಾಡ್ತಾನೆ ಇರ್ತೀರಾ, ಯಾರು ಹೋಗ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಅಂತ? ನನ್ನ ಪ್ರಕಾರ ಲೈಕ್ ತುಂಬ ಜನ ನನ್ನ ಫ್ರೆಂಡ್ಸೇ ಬಸ್ ಆಗ್ತಿದ್ದಾರೆ. ಸೊ ನೋಡೋಣ, ಯಾರು ಹೋದ್ರೂ ಖುಷಿನೇ. ಎಂಡ್ ಆಫ್ ದಿ ಡೇ ಅಲ್ಲಿ ಫೈಟ್ ಮಾಡಬೇಕು, ಮಾಡಿದಾಗಲೇ ವಿನ್ ಆಗೋಕ್ಕಾಗೋದು. ಅವಮಾನಗಳನ್ನ ಅನುಭವಿಸಿ ಅದನ್ನು ಗೆದ್ದು ಇಲ್ಲ ನಾನು ಮಾಡ್ತೀನಿ ಅಂತ ನಿಂತ್ಕೊಂಡವರು ವಿನ್ನರ್ ಆಗ್ತಾರೆ. ಸೊ ಹಾಗಾಗಿ ಯಾರು ಗೆದ್ರೂ ಖುಷಿನೇ, ಯಾರು ಫೈಟ್ ಮಾಡ್ತಾರೆ ಅವ್ರು ಗೆದ್ದೇ ಗೆಲ್ತಾರೆ. ಈ ಸಲ ಸುದೀಪ್ ಸರ್ ಹೋಸ್ಟ್ ಮಾಡಲ್ಲ ಅನ್ನೋಂಥ ಸುದ್ದಿ ಇತ್ತು. ಕೊನೆಗೆ ಸುದೀಪ್ ಸರ್ ಸರ್ಪ್ರೈಸ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ, ಪ್ರೋಮೋದಲ್ಲೆಲ್ಲ ನೋಡಿದ್ದೀವಿ ನಾವು. ಸೊ ಇನ್ ಕೇಸ್ ಸುದೀಪ್ ಸರ್ ಮಾಡಲಿಲ್ಲ ಅಂದಿದ್ರೆ ಯಾರು ಮಾಡಿದರೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ? ನಿಮಗೆ ಗೊತ್ತಿದೆ, ಯಾಕಂದರೆ ಒಳಗಡೆ ಇದ್ದವರು ಸುದೀಪ್ ಸರ್ನ ಎವ್ರಿ ವೀಕೆಂಡ್ ನೀವು ನೋಡಿರ್ತೀರಿ. ಸೊ ಏನು ಹೇಳ್ತೀರಿ ಅಂತ? ನನ್ನ ಪ್ರಕಾರ ಸುದೀಪ್ ಸರ್ನ ಬಿಟ್ಟು ಬೇರೆ ಯಾರು ಅದಕ್ಕೆ ಸೆಟ್ ಆಗಲ್ಲ. ಸೊ ಯಾಕಂದರೆ ಸುದೀಪ್ ಸರ್ನ ಮಾತಾಡಬೇಕಾದ್ರೆ ಒಂದು ವಾರ ಆದಮೇಲೆ ನಮಗೆ ಟೆನ್ಷನ್ ಇರ್ತೀವಿ. ಅಯ್ಯೋ ಯಾರು ಏನು ಹೆಂಗೆ ಮಾತಾಡಬೇಕು, ನಾವು ಹೇಗೆ ಕಾಣಿಸ್ತಿದ್ದೀವಿ, ಏನು ಪ್ರಾಬ್ಲಮ್ ಅನುಭವಿಸಿದ್ದೀವಿ, ಸೊ ನಾವು ಮಾತಾಡಿದ್ದು ಕರೆಕ್ಟ್ ಇತ್ತಾ ತಪ್ಪಿತ್ತಾ ಅನ್ನೋದನ್ನು ಸುದೀಪ್ ಸರ್ ಒಂದು ರೈಟ್ ವೇದಲ್ಲಿ, ಅಂದರೆ ಲೈಕ್ ಅದು ನಮ್ಗೆ ಇಂಡೈರೆಕ್ಟಾಗಿ ತಲುಪೋ ಥರ ಒಂದು ಪಾಯಿಂಟಾಗಿ ಹೇಳ್ತಿದ್ರು. ನನಗನ್ಸಿದ ಮಟ್ಟಿಗೆ ಅವ್ರ ಪ್ಲೇಸ್ನ ಯಾರೂ ರಿಪ್ಲೇಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ಮತ್ತು ಸೀಸನ್ 11ಗೆ ಬಂದಿದ್ದು ನನಗೊಂದು ಆಡಿಯನ್ ಆಗಿ ಕೂತ್ಕೊಂಡು ನೋಡಬೇಕಾದ್ರೆ ಓಕೆ ಸುದೀಪ್ ಸರ್ ಇದ್ದಾರೆ, ಈ ಸೀಸನ್ ಹಿಟ್ ಆಗೇ ಆಗುತ್ತೆ ಅನ್ನೋದೊಂದು ಆ ಕಾನ್ಫಿಡೆನ್ಸ್ ಇದೆ. ಹಾಗಾಗಿ ಲೈಕ್ ಸುದೀಪ್ ಸರ್ ಇಸ್ ದ ಬೆಸ್ಟ್. ನೀತು ಮ್ಯಾಮ್, ನೀವು ಒಳಗಡೆ ಹೋಗ್ಬೇಕಾದ್ರೆ ಬಿಗ್ ಬಾಸ್ಗೆ ಹಳೆ ಸೀಸನ್ಗಳನ್ನೆಲ್ಲ ನೋಡ್ಕೊಂಡು ಹೋಗಿರ್ತಿದ್ರಿ. ಬಟ್ ಎಷ್ಟೇ ಪ್ರಿಪೇರ್ ಆಗಿ ಹೋದ್ರೂ ಕೂಡ ಬಟ್ ಅಲ್ಲಿ ಬೇರೆಯೇ ಇರುತ್ತೆ, ಗೇಮ್ಸ್ ಆಗಲಿ ಅಥವಾ ನಾವು ಹೆಂಗೆ ಬಿಹೇವ್ ಮಾಡ್ತೀವಿ ಅಲ್ಲಿ ಸರ್ವೈವ್ ಆಗೋದು ಕಷ್ಟನೇ ಇರುತ್ತೆ. ಬಟ್ ನಿಮ್ಮ ಹೊಸ ಸ್ಪರ್ಧಿಗಳಿಗೆ, ನಿಮ್ಮ ಕಲೀಗ್ಸಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾವ ಥರ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಹೋದ್ರೆ ನೀವು ಸರ್ವೈವ್ ಆಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಬಿಗ್ ಬಾಸ್ ಮನೆಯಲ್ಲಿ ಪ್ರಿಪೇರ್ ಆಗೋದ್ರೆ ಯೂಸ್ ಇಲ್ಲ ಅಲ್ಲಿ. ಸೊ ಅಲ್ಲಿ ಯಾವ್ಯಾವ ಟಾಸ್ಕ್ ಕೊಡ್ತಾರೆ, ಯಾವ್ಯಾವ ಥರ ಲೈಕ್ ನಾವು ಮಾತಾಡಬೇಕು ಅನ್ನೋದು ಯಾವುದು ಪ್ರಿಪೇರ್ ಮಾಡಿ ಒಂದು ಸ್ಕ್ರಿಪ್ಟಾಗಿ ನಾವು ಮಾಡೋಕ್ಕಾಗಲ್ಲ. ಅಲ್ಲಿ ಒಂದೊಂದು ಸಿಚುವೇಷನಲ್ಲಿ ಯಾವುದೋ ಒಂದು ಅಲಿಗೇಷನ್ ಇರುತ್ತೆ, ಅಲ್ಲಿ ನಾವು ಸ್ಟ್ಯಾಂಡ್ ತೊಗೊಂಡು ನಾವು ಮಾತಾಡಬೇಕಾಗುತ್ತೆ. ಸೊ ಆ ಟೈಮಲ್ಲಿ ನಾವು ಸುಮ್ಮನೆ ಇರೋಕ್ಕಾಗಲ್ಲ. ಸೊ ಯಾರೋ ಏನೋ ಹೇಳಿಕೊಟ್ಟು ನಾವು ಮಾಡೋಕ್ಕೂ ಆಗಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಯಾವುದೂ ಪ್ರಿಪ್ರೇಷನ್ ಮಾಡಿರಲಿಲ್ಲ. ಸೊ ನಂದು ಒಂದೇ ಕನಸಿತ್ತು, ನಾನು ಹೆಂಗೆ ಹೋಗಿದ್ದೀನಿ ಹಂಗೆ ಹೊರಗಡೆ ಬರಬೇಕು, ಹೊರಗಡೆ ಹೇಗಿದ್ದೀನಿ ಅದೇ ರೀತಿ ನಾನು ಮನೆ ಒಳಗಡೆ ಇರಬೇಕು ಅಂತಲೇ ಹೋಗಿದ್ದು. ಸೊ ವಿನ್ನಿಂಗ್ ಆ್ಯಂಡ್ ಲೂಸಿಂಗ್ ಇಸ್ ದ ಸೆಕೆಂಡ್ರಿ, ಬಟ್ ಎಂಡ್ ಆಫ್ ದಿ ಡೇ ನಾವು ಏನು ಕಲ್ತು ಬಂದ್ವಿ ಬಿಗ್ ಬಾಸ್ ಮನೆಯಿಂದ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ತುಂಬ ಕಲ್ತಿದ್ದೀನಿ. ಲೈಕ್ ನನಗೆ ಲೈಕ್ ಜನರ ಪ್ರೀತಿ ಸಿಗ್ತಾ ಇರಬೇಕಾದ್ರೆ ಇಡೀ ಶೋದಲ್ಲಿ ಯಾರ್ಯಾರು ಕಂಟೆಸ್ಟೆಂಟ್ಸ್ ಇದ್ದರು ಸೀಸನ್ 10ರಲ್ಲಿ, ಸೊ ಎಲ್ಲರೂ ಒಂದೊಂದು ಅವ್ರವ್ರ ವ್ಯಕ್ತಿತ್ವ ಇತ್ತು, ಅವ್ರವ್ರ ಕ್ಯಾರೆಕ್ಟರ್ ಇತ್ತು. ಸೊ ಎಂಡ್ ಆಫ್ ದಿ ಡೇ ಒಬ್ಬರೇ ವಿನ್ ಆಗೋದು. ಸೊ ಹಾಗಾಗಿ ಸೀಸನ್ 10 ಗೆದ್ದಿದೆ ಅಂದಮೇಲೆ ಸೊ ಎಲ್ಲರೂ ಗೆದ್ದಂಗೆ. ಸೊ ಹಾಗಾಗಿ ವಿಕ್ಟರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.